ಹಾಯ್ ಫ್ರೆಂಡ್ಸ್, ಜೈ ಆಂಜನೇಯ. ನೈಟ್ ಎಲ್ಲ ಹಾರರ್ ಸ್ಟೋರಿ ಕೇಳ್ಕೊತ ಇನ್ನೇನು ಟೈಮ್ ಆಯಿತು ಅನ್ನೋಷ್ಟರಲ್ಲಿ 2-3 ಅವರ್ಸ್ ಮಲಗಿತ್ತು. 4:30-5 ಗಂಟೆಗೆ ಗಾಡಿ ಬಂತು. ಗಾಡಿಗೆ ಪೂಜೆ ಮಾಡಿ ಜೈ ಆಂಜನೇಯ ಅಂತ ಕಾಯಿ ಹೊಡೆದು ಎಲ್ಲರೂ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಬಂದು ತಲುಪಿದ್ದು ಚಿಕ್ಕಮಗಳೂರು ಡಿಸ್ಟಿಕ್ ಕುದುರೆಮುಖ ನ್ಯಾಷನಲ್ ಪಾರ್ಕ್, ಕುರಿಂಜಲ್. ನಾವು ಆನ್ಲೈನಲ್ಲಿ ಮುಂಚೆನೇ ಸ್ಲಾಟ್ಸ್ನ ಬುಕ್ ಮಾಡ್ಕೊಂಡಿದ್ವಿ. ಚೆಕಿಂಗ್ ಎಲ್ಲ ಆದಮೇಲೆ ನಮಗೆ ಗೈಡ್ ಅಂತ ಅಲಾಟ್ಮೆಂಟ್ ಮಾಡ್ತಾರೆ. ಸೊ 10 ಮೆಂಬರ್ಸಿಗೆ ಒಬ್ಬರು ಗೈಡ್ ಅಂತ ಇರುತ್ತೆ. ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಗೈಡ್ ಒಂದಿಷ್ಟು ಇನ್ಸ್ಟ್ರಕ್ಷನ್ ಆ್ಯಂಡ್ ಇನ್ಫಾರ್ಮೇಷನ್ ಕೊಡ್ತಾರೆ. ಬನ್ನಿ ಕೇಳುವ. ಚೋಳ ಫಾರೆಸ್ಟ್ ಸಿಗುತ್ತೆ. ಮತ್ತು ಇದು ನಿಮಗೆ ಈ ಪೀಕ್ ಎಲ್ಲ ನಿಮಗೆ ಎಂತಂದರೆ ಕುದುರೆಮುಖ ನ್ಯಾಷನಲ್ ಫಾರೆಸ್ಟಲ್ಲಿ ಬರುತ್ತೆ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಇದರ ಅಂಡರಲ್ಲಿ ಇದೆಲ್ಲ ಬರುತ್ತೆ. ಮತ್ತು ನಿಮಗೆ ಇಲ್ಲಿ ಯಾವುದೇ ಒಂದು ಫೋನು ಮತ್ತು ಫೋನೆಲ್ಲ ಯೂಸ್ ಮಾಡ್ಬೋದು. ಸ್ಪೀಕರ್ ಯೂಸ್ ಮಾಡೋಂಗಿಲ್ಲ, ಹೆಡ್ಫೋನ್ ಯೂಸ್ ಮಾಡೋಂಗಿಲ್ಲ, ಮತ್ತು ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ಲ, ಮತ್ತು ಏನು ನಾಯ್ಸ್ ಏನು ಮಾಡೋಂಗಿಲ್ಲ. ಮತ್ತು ನಿಮಗೆ ಇಲ್ಲಿ ಸೌಂಡ್ ಏನು ಮಾಡೋಂಗಿಲ್ಲ, ಕಿರ್ಚಂಗಿಲ್ಲ. ಮತ್ತು ನಿಮಗೆ ಏನಂದರೆ ಗೈಡನ್ನು ಮಾತ್ರ ಫಾಲೋ ಮಾಡ್ತಾ ಇರಬೇಕು. ಮತ್ತು ಟೀಮ್ ಬಿಟ್ಟು ಬೇರೆ ಯಾರೊಟ್ಟಿಗೂ ಹೋಗೋಂಗಿಲ್ಲ. ಅಷ್ಟೇ. ಮತ್ತು ನೀವೇನಾದರೂ ಪ್ರಾಬ್ಲಮ್ ಏನಾದರೂ ಆದರೆ ನಿಮ್ಮಿಂದ 1972 ಆ್ಯಕ್ಟ್ ಪ್ರಕಾರ ನಿಮ್ಮ ಮೇಲೆ ಆ್ಯಕ್ಷನ್ ತಗೊಳ್ಬೇಕು. ನಾವಲ್ಲ, ಫಾರೆಸ್ಟ್ ತಗೊಳ್ತಾರೆ. ನಾವು ಕಂಪ್ಲೇಂಟ್ ಮಾಡಬೇಕು. ನಾವು ಕಂಪ್ಲೇಂಟ್ ಮಾಡ್ತೀವಿ. ಏನೂ ಇದು ಮಾಡಲಿಕ್ಕಿಲ್ಲ. ನಾಯ್ಸ್ ಏನೋ ಪ್ಲಾಸ್ಟಿಕ್ ಏನೋ ಮಾಡಲಿಕ್ಕಿಲ್ಲ. ಫೋಟೋ ಎಷ್ಟು ಬೇಕಾದ್ರೆ ತೆಗೀರಿ, ಎಷ್ಟು ಬೇಕಾದ್ರೆ. ನದಿ ಯಾರು ಇಳಿಯಂಗಿಲ್ಲ, ನದಿಗೆ ಇಳಿಯಂಗಿಲ್ಲ, ಯಾವುದೇ ಗ್ರೂಪ್ ಬಿಟ್ಟು ಮುಂದೆ ಗ್ರೂಪಲ್ಲ ಇದ್ರೆ ಆಯ್ತು. ರೈಟ್. ಬಮ್ ಬಮ್ ಜೈ ಜೈ ಶ್ರೀರಾಮ್. ಕಮಾನ್ ಗೈಸ್, ಇವತ್ತು ನಾವು ಕುರಿಂಜಲ್ ಟ್ರೆಕ್ಕಿಂಗ್ ಹೋಗ್ತಿದ್ದೀವಿ. A few moments later. ರೆಡಿ ಗೈಸ್? ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರೂ ಹಾಡು ಹೇಳ್ಕೊಂಡು ಅಲ್ಲೇ ಅಂತ್ಯಾಕ್ಷರಿ ಸ್ಟಾರ್ಟ್ ಮಾಡ್ಕೊಂಡು ತಿಳಿದು ಸಲ್ಲವೇ ತಕೆ ಎಲ್ಲರಿಗೂ ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ಸಾರೆಗಮಪ ಶೋ ನಡೀತಾ. ನಾಟ್ ಆಲ್ ಪ್ರೊಫೆಷನಲ್ ಸಿಂಗರ್ಸ್, ಎಲ್ಲ ನಮ್ಮ ತುಕಾಲಿ ಸಿಂಗರ್ಸ್, ಬಾತ್ರೂಮ್ ಸಿಂಗರ್ಸ್. ಗೈಸ್, ಎಷ್ಟು ಚಂದ ಇದೆ ನೋಡಿ. ನಮ್ಮ ಬ್ಲಾಗಲ್ಲಿ ಸ್ವಾಗತ. ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡುವಾಗ 10:30 ಆಗಿತ್ತು. ಸೊ ವಾತಾವರಣ ತುಂಬ ಕೂಲ್ ಇದ್ದಿದ್ದರಿಂದ, ಮಂಜು ಇದ್ದಿದ್ದರಿಂದ ನಮಗೆ 10:30 ಅಂತ ಅನಿಸೇ ಇಲ್ಲ. ಬೆಳಗಿನ ಜಾವ 6-7 ಗಂಟೆ ಅಂತಲೇ ಅನಿಸ್ತಾ ಇತ್ತು. ನಾವು ಹೋಗಿದ್ದು ಮಳೆಗಾಲ ಟೈಮ್ ಆದ್ದರಿಂದ ಲೀಚಸ್ ತುಂಬ ಇತ್ತು. ಸೊ ಅದಕ್ಕೆಲ್ಲ ಮುಂಚೆನೇ ಪ್ರಿಕಾಷನ್ಸ್ ತೊಗೊಂಡು ಹೋಗಿದ್ವಿ. ಸೊ ವಾತಾವರಣ ತುಂಬ ಕೂಲ್ ಇದ್ದಿದ್ದರಿಂದ ನಮಗೆ ಯಾವ ಕಾರಣಕ್ಕೂ ಅಷ್ಟು ಸುಸ್ತಾಗಲಿಲ್ಲ. ಮಳೆಗಾಲ ಆದ್ದರಿಂದ ಕೊಚ್ಚೆ ಮತ್ತು ಕೆಸರು ಜಾಸ್ತಿ ಇತ್ತು. ಆದರೆ ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು. ಸುತ್ತಲೂ ಕೂಡ ಮಂಜೆ ತುಂಬಿಕೊಂಡಿತ್ತು. ಕಾಡಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಗೈಸ್, ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ, ಅಲ್ಟಿಯಾಗಿದೆ. ಬೇಕಾದ್ರೆ ಕೇಳಿ ಹೆಂಗಿದೆ ಗೈಸ್ ಪ್ಲೇಸು. ಸೂಪರ್. ಬಟ್ ಈ ವೆದರ್ಗೆ ನೋಡಿ
ಸಕ್ಕದಾಗ ಕಾಣ್ತಾ ಇದೆ. ಬೇಕಾದ್ರೆ ಹಿಂಗೂ ತೋರಿಸ್ತೀನಿ. ಮುಂದೆ ಮಳೆ ಬರ್ತದೆ. ನಮ್ಮ ಟಾರ್ಪಲ್ ಹಾಕೊಳ್ತಿದೀವಿ ನೋಡ್ಬಿಡಿ. ಇಲ್ಲಿ ನಾನು ಇಲ್ಲೊಬ್ರು ಟಾರ್ಪಲ್ ಹಾಕೊಂತಾರೆ ನೋಡಿ. ಇಲ್ಲಿ ಇವರು ಅರ್ಧ ಕಲರ್ ಕಲರ್ ಟಾರ್ಪಲ್ ಗೈಸ್. ಎಲ್ಲ ಟಾರ್ಪಲ್ ಹಾಕೊಂಡಿದ್ದಾರೆ ನೋಡಿ. ಹಾಯ್ ಗೈಸ್. ಹಾಯ್. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ 3 ಕಿಲೋಮೀಟರ್ ಆದ ನಂತರ ಒಂದು ವ್ಯೂ ಸಿಗುತ್ತೆ. ಅಲ್ಲಂತರೂ ಮಂಜನೇ ತುಂಬಿಕೊಂಡಿತ್ತು. ಬರೀ ಮೋಡ ತುಂಬಿಕೊಂಡಿರುತ್ತೆ ಅಂತಿದೆಯಲ್ಲ ಆ ಊರ್ಗ. ಸೊ 7 ಕಿಲೋಮೀಟರ್ಸ್ ಆದಮೇಲೆ ನಾವು ಫೈನಲ್ ಪೀಕನ್ನು ತಲುಪಿ ನಮ್ಮ ಕರ್ನಾಟಕ ಧ್ವಜನ ನಾವು ಹಾರಿಸಿದ್ದು ನಮ್ಮ ಎಲ್ಲರಿಗೂ ತುಂಬ ಖುಷಿ ಕೊಡ್ತು. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ ನನ್ನದೆಂದೋನೆ ನಮ್ಮ ನಿದ್ದೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ. ಭಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಾಗರ ಹೊಳೆಯ ನವಿಲು ಕುಣಿದಂಗೆ ಕೈಯ ಬಳೆ ಅರ್ಧ ಚಂದ ಮುಂಗುರುಳೆ ಹಿಮದ ಬಿಂದು ಕಣ್ಣುಗಳೇ ನನ್ನ ಬಾಳ ಹೆಣ್ಣಿಬಳೆ. ಜೀವಮಾನ ನನ್ನ ಹೊಗಳೋಕೆ ಬೆಲ್ ಬೆಲ್ ಬೆಲ್ಲು ಹೊಡಿತಾಳೆ. ನನ್ನ ಒಳಗೆ ಬೆಲ್ ಬೆಲ್ ಬೆಲ್ಲು ಹೊಡಿತಾಳೆ. ದಿಸ್ ಇಸ್ ಮೈ ಬೆಸ್ಟ್ ಮೆಮೊರೀಸ್ ಇನ್ MSc. ಸೊ ನಿಮಗಿನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ. ಜೈ ಆಂಜನೇಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ಥರ ಸಪೋರ್ಟ್ ನಿಮ್ಮ ಕಡೆಯಿಂದ ನಮಗಿರಲಿ. ಥ್ಯಾಂಕ್ ಯು.